ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, 1,00,000 ರೂಪಾಯಿ ಖಾತೆಗೆ ಬರುವ ಹೊಸ ವಿದ್ಯಾರ್ಥಿ ವೇತನ ಬಂದಿದೆ. LG ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024 ಲೈಫ್ಸ್ ಗುಡ್ನವರು ನಿಮಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ನೋಡ್ಕೊಬೋದು ಏನೇನೆಲ್ಲ ಇರುತ್ತೆ ರೂಲ್ಸ್ ಅಂತ ನೋಡ್ತಾ ಹೋಗೋಣ ಬನ್ನಿ. LG ವಿದ್ಯಾರ್ಥಿ ವೇತನ ನಿಮಗೆ ಬಂಪರ್ ಗುಡ್ ನ್ಯೂಸ್ ತಂದಿದೆ. LGನವರು ನಿಮಗೆ ಪ್ರತಿ ವರ್ಷ ಕೊಡ್ತಿದ್ರೋ ಗೊತ್ತಿಲ್ಲ, ಈ ವರ್ಷ ಕೊಡ್ತಾ ಇದ್ದಾರೆ. ಅಧಿಕವಾಗಿ ದುರ್ಬಲ ಹಿನ್ನೆಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸರಿ LG ಶೋರೂಮ್ನವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಏನು ರೂಲ್ಸ್ ಇದೆ ನೋಡೋಣ ಬನ್ನಿ. ಲೈಫ್ ಗುಡ್ ವಿದ್ಯಾರ್ಥಿ ವೇತನ. ಲೈಫ್ ಗುಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಆಸಕ್ತಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಈ ಸ್ಕಾಲರ್ಶಿಪ್ಪನ್ನು ಪಡೆಯಬೇಕೆಂಬುದು ವಿದ್ಯಾರ್ಥಿಗಳು ಭಾರತದ ಅಗತ್ಯ ಕಡ್ಡಾಯ ಕಾಲೇಜುಗಳು ಸಂಸ್ಥೆಗಳಲ್ಲಿ ಪ್ರಸ್ತುತ ಶಿಕ್ಷಣವನ್ನು ವರ್ಷದಲ್ಲಿ ಯಾವುದೇ ಪದವಿ ಅಥವಾ ಕೋರ್ಸ್ ಮಾಡ್ತಾ ಇರೋರು, ವ್ಯಾಸಂಗ ಮಾಡುತ್ತಿರೋ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಏನೇನು ರೂಲ್ಸ್ ಇದೆ ನೋಡ್ಕೊಳ್ಳಿ. ಅರ್ಹತೆಗಳು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ಭಾರತದಾದ್ಯಂತ ಆಯ್ದ ಕಾಲೇಜುಗಳು ಸಂಸ್ಥೆಗಳಿಂದ ಪದವಿ ಅಥವಾ ಪದವಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರಬೇಕು. ಯಾವುದೇ ಶೈಕ್ಷಣಿಕ ವರ್ಷ ಆಗಿರ್ಬೋದು. ನೆಕ್ಸ್ಟು ದ್ವಿತೀಯ ಪಿ ಯು ಸಿಯಲ್ಲಿ 60% ಉತ್ತೀರ್ಣರಾಗಿರಬೇಕು. ನೆಕ್ಸ್ಟ್ ಮೂರನೇ ನೋಡ್ಕೊಳ್ಳಿ. 2ನೇ ಅಥವಾ 3ನೇ ವರ್ಷದಲ್ಲಿ ಪದವಿ ಅಥವಾ ಯಾವುದೇ ಕೋರ್ಸ್ಗಳಲ್ಲಿ ಮಾಡುತ್ತಿದ್ದಲ್ಲಿ ಹಿಂದಿನ ವರ್ಷ 60% ಉತ್ತೀರ್ಣರಾಗಿರಬೇಕು. ಅಂದರೆ ಡಿಗ್ರಿ ಅಥವಾ ಯಾವುದೇ ಕೋರ್ಸ್ ಆಗಿರ್ಬೋದು. ನೆಕ್ಸ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ವಾರ್ಷಿಕ ಕುಟುಂಬ ಆದಾಯ ನಿಮಗೆ 8 ಲಕ್ಷ ಹೆಚ್ಚಲ್ಲದ ವಿದ್ಯಾರ್ಥಿಗಳಿಗೆ ಆದ್ಯತೆ ಇದೆ. ವಾರ್ಷಿಕ ಆದಾಯ 8 ಲಕ್ಷದಿಂದ ಮೇಲಿರಬಾರ್ದು. ಓಕೆನಾ. ವಿದ್ಯಾರ್ಥಿ ವೇತನ ಮೊತ್ತ ನೋಡ್ಕೊಳ್ಳಿ. 1 ವರ್ಷಕ್ಕೆ 1 ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ದೊರೆಯುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2024. ನೆಕ್ಸ್ಟು ಗುಡ್ ಲೈಫ್ ಸ್ಕಾಲರ್ಶಿಪ್ ಪಾಸ್ ಟು 27/8/2024 ಮುಂದಕ್ಕೆ ಹಾಕಿದ್ದಾರೆ. ನೀವು ಹೋಗಿ ಅಪ್ಲೈ ಮಾಡ್ಬೋದು. ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. 12ನೇ ತರಗತಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷದ ಸೆಮಿಸ್ಟರ್ ಅಂಕಪಟ್ಟಿ 2ನೇ 3ನೇ ಅದು 4ನೇ ವರ್ಷದ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಸರ್ಕಾರ ನೀಡುವ ವಿಳಾಸ ಪುರಾವೆ. ನೆಕ್ಸ್ಟು ಉದಾಹರಣೆಗೆ ಆಧಾರ್ ಕಾರ್ಡ್. ನೆಕ್ಸ್ಟು ಕುಟುಂಬ ಆದಾಯ ಪುರಾವೆ, BPL ರೇಷನ್ ಕಾರ್ಡ್, ಪ್ರವೇಶ ಪುರಾವೆ, ಕಾಲೇಜ್ ಶಾಲಾ ಗುರುತಿನ ಚೀಟಿ, ಶೈಕ್ಷಣಿಕ ಶುಲ್ಕದ ರಸೀದಿ, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವಿವರ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಎಲ್ಲಿ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ಅರ್ಜಿಗಳನ್ನು ಸಲ್ಲಿಸುವ ವಿಧಾನ. ಕೆಳಗಿನ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ವೆಬ್ಸೈಟು, ಅದನ್ನು ಕೂಡ ನೀವು ಕಾಪಿ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಾಂದರೆ ಈ ವೆಬ್ಸೈಟ್ಗೆ ಹೋಗಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಆನ್ಲೈನಲ್ಲಿ ಅರ್ಜಿ ನಮೂನೆ ಪುಟಕ್ಕೆ ತೆರೆಯಲು ನೋಂದಾಯಿತ ID ಗಳನ್ನು ಬಳಸಿಕೊಂಡು ಬಡಿ ಪೋಸ್ಟ್ ಸ್ಟಡಿಗೆ ಲಾಗಿನ್ ಮಾಡಿ. ನೋಂದಾಯಿಸಿಕೊಂಡರೆ ಇಮೇಲ್, ಮೊಬೈಲ್, ಜಿಮೇಲ್ ಖಾತೆಯೊಂದಿಗೆ ಬಡಿ ಸ್ಟಡಿನಲ್ಲಿ ನೋಂದಾಯಿಸಿ. ನೆಕ್ಸ್ಟು ನಿಮ್ಮ ಲೈಫ್ ಗುಡ್ ವಿದ್ಯಾರ್ಥಿ ವೇತನ ಅರ್ಜಿ ನಮೂನೆ ಪುಟಕ್ಕೆ ಮರು ನಿರ್ದೇಶಿಸಲಾಗುತ್ತದೆ. ನೆಕ್ಸ್ಟು ಹಂತ 4 ನೋಡ್ಕೊಳ್ಳಿ. ಅಪ್ಲಿಕೇಶನ್ ಕ್ರಿಯೆಯನ್ನು ಪ್ರಾರಂಭಿಸಲು ಅಪ್ಲಿಕೇಶನ್ ಪ್ರಾರಂಭಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ವಿದ್ಯಾರ್ಥಿ ವೇತನ ಅರ್ಜಿ ನಮೂನೆಯಲ್ಲಿ ಅಗತ್ಯ ಇರುವ ವಿವರವನ್ನು ಭರ್ತಿ ಮಾಡಿ. ಅಗತ್ಯ ಇರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಿಯಮಗಳನ್ನು ಮತ್ತು ಪರಿಷತ್ತುಗಳನ್ನು ಸ್ವೀಕರಿಸಿ ಮತ್ತು ಪೂರ್ಣ ವೀಕ್ಷಿಸಿ ಕ್ಲಿಕ್ ಮಾಡ್ಕೊಳ್ಳಿ. ಅರ್ಜಿದಾರರು ಭರ್ತಿ ಮಾಡಿದ ಎಲ್ಲ ವಿವರಗಳನ್ನು ಪೂರ್ಣ ವೀಕ್ಷಣೆ ಪರದೆಯಲ್ಲಿ ಸರಿಯಾಗಿ ತೋರಿಸುತ್ತದೆ. ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೇ ಈಸಿಯಾಗಿರುತ್ತೆ. ಒಂದ್ಸರಿ ಅಪ್ಲೈ ಮಾಡಿ. ಓಕೆನಾ. ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.